ಕೆಟ್ಟ ವ್ಯಕ್ತಿಯನ್ನು ಹುಡುಕುತ್ತಾ ಹೋದ ನನಗೆ ಕಂಡಿದ್ದು ನಾನೇ ಕಬೀರ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಸ್ಕೂಟರ್ ಹೀರೋ ಕಂಪ್ನಿಯ ಹೀರೋ ಡೆಸ್ಟಿನಿ 125 ಆಗಿರುತ್ತೆ. ಇದೊಂದು ಡೈಲಿ ಕಮ್ಯೂಟರ್ ಸ್ಕೂಟರ್ ಆಗಿರುತ್ತೆ. ಇದರದ್ದು ಫ್ರೇಮು ಟ್ಯೂಬ್ಯುಲರ್ ಸ್ಟೀಲ್ ಫ್ರೇಮಿಂದ ಬಂದಿರುತ್ತೆ. ಈ ಒಂದು ಸ್ಕೂಟ್ರಲ್ಲಿ ಒಟ್ಟು 3 ವೇರಿಯಂಟ್ಸ್ ಬರುವಂಥದ್ದು ಯಾವ್ದು ಅಂತ ನೋಡೋದಾದರೆ ಹೀರೋ ಡೆಸ್ಟಿನಿ 125 VX, ಹೀರೋ ಡೆಸ್ಟಿನಿ 125 ZX, ಹೀರೋ ಡೆಸ್ಟಿನಿ 125 ZX ಪ್ಲಸ್. ಇದಿಷ್ಟು ಒಟ್ಟು 3 ವೇರಿಯಂಟ್ಸ್ ಆಗಿರುತ್ತೆ. ಇದರದ್ದು ಕಲರ್ ಆಪ್ಷನ್ಸ್ನ ನೋಡ್ತಾ ಹೋಗೋಣ. ನೋಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಕಲರ್ ಆಪ್ಷನ್ಸ್ ನೋಡೋಣ ಬನ್ನಿ. ಮಿಸ್ಟಿಕ್ ಮೆಜೆಂಟಾ, ಕಾಸ್ಮಿಕ್ ಬ್ಲೂ, ಗ್ರೂವಿ ರೆಡ್, ಇಟರ್ನಲ್ ವೈಟ್, ರೆಗಲ್ ಬ್ಲ್ಯಾಕ್. ರಿವ್ಯೂ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ವೇರಿಯಂಟು ಟಾಪ್ ವೇರಿಯಂಟ್ ಆಗಿರುತ್ತೆ, ZX ಪ್ಲಸ್ ವೇರಿಯಂಟು. ನೀವೇನು ನೋಡ್ತಿದ್ರೆ ಮಿರರ್ಸ್ ಮೇಲೆ ಕೊಟ್ಟಿರುವಂತಹ ಬ್ರಾನ್ಸ್ ಫಿನಿಶು ಬರೀ ಟಾಪ್ ವೇರಿಯಂಟಲ್ಲಿ ಬರುವಂಥದ್ದು, ಮಿಕ್ಕೆಲ್ಲ ವೇರಿಯಂಟಲ್ಲಿ ನಿಮಗೆ ಕ್ರೋಮ್ ಫಿನಿಷಲ್ಲಿ ಬರುವಂಥದ್ದು. ವೈಸರ್ನ ನೋಡ್ತಿರ್ಬೋದು, ಸಿಂಪಲ್ ಆಗಿರುವಂಥದ್ದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ವಿತ್ DRLs ಕೊಟ್ಟಿರುವಂಥದ್ದು, LED ಲೈಟ್ಸ್ ಜೊತೆಗೆ. ಇದೆಲ್ಲ ವೇರಿಯಂಟ್ಸಲ್ಲೂ ಸೇಮ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಮತ್ತು ಇಲ್ಲಿ ನೀವು ಹೀರೋನ ಬ್ಯಾಡ್ಜಿಂಗ್ ನೋಡ್ತಿರ್ಬೋದು, ಬ್ರಾನ್ಸ್ ಫಿನಿಷಲ್ಲಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಇಂಡಿಕೇಟರ್ಸ್ ನಿಮಗೆ ಆಲೋಜಿನ್ ಬಲ್ಬಿಂದ ಬಂದಿರುತ್ತೆ. ಮತ್ತು ಇಲ್ಲಿ ಬ್ರಾನ್ಸ್ ಫಿನಿಶ್ ಏನು ನೋಡ್ತಿದ್ದೀರಾ ಇದು ಟಾಪ್ ವೇರಿಯಂಟಲ್ಲಿ ಮಾತ್ರ ಇರುತ್ತೆ, ಮಿಕ್ಕೆಲ್ಲ ವೇರಿಯಂಟಲ್ಲೂ ಕ್ರೋಮ್ ಫಿನಿಶಿಂದ ಬಂದಿರುತ್ತೆ. ನೆಕ್ಸ್ಟ್ ಮಡ್ಗಡ್ಡ ನೋಡೋದಾದರೆ ನಮಗೆ ಮೆಟಲಿಂದ ಬಂದಿರುತ್ತೆ. ಎಲ್ಲ ವೇರಿಯಂಟ್ಸಲ್ಲೂ ಯಾವುದೇ ರೀತಿ ಫೈಬರ್ ಬಂದಿರೋದಿಲ್ಲ. ಫ್ರಂಟ್ ಸೆಕ್ಷನಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆಗೆ 2 ಸೈಡ್ ರಿಫ್ಲೆಕ್ಟರ್ಸ್ನ ಕೊಟ್ಟಿರೋದನ್ನ ನೋಡ್ಬೋದು. ಬೇಸ್ ವೇರಿಯಂಟಲ್ಲಿ ನಮಗೆ ಡ್ರಮ್ ಬ್ರೇಕ್ಸ್ ಬಂದಿರುತ್ತೆ. ಡ್ರಮ್ ಬ್ರೇಕ್ನ ಸೈಜ್ ಬಂದು 130 mm ಆಗಿರುತ್ತೆ. ಮಿಡ್ ವೇರಿಯಂಟು ಟಾಪ್ ವೇರಿಯಂಟಲ್ಲಿ ಡಿಸ್ಕ್ ಬ್ರೇಕ್ ಇರುತ್ತೆ. ಡಿಸ್ಕ್ ಬ್ರೇಕ್ನ ಸೈಜು 190 mm ಆಗಿರುತ್ತೆ. ಬೈವ್ರೆ ಸಿಸ್ಟಮಿಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಅಲಾಯ್ ವೀಲ್ಸ್ ಬಂದಿರುತ್ತೆ. ಬೇಸ್ ವೇರಿಯಂಟಲ್ಲಿ ನಾರ್ಮಲ್ ಅಲಾಯ್ ಇರುತ್ತೆ. ಟಾಪ್ ವೇರಿಯಂಟಲ್ಲಿ ಡೈಮಂಡ್ ಕಟ್ ಅಲಾಯ್ ಇರುತ್ತೆ. ಇನ್ನು ಟೈರ್ ಸೈಜ್ ನೋಡೋದಾದರೆ 90/90 12 ಇಂಚಸ್ಸಿಂದ ಬಂದಿರುತ್ತೆ. ಬ್ಯಾಕ್ ಸೆಕ್ಷನ್ನ ಸಸ್ಪೆನ್ಷನ್ನ ನೋಡೋದಾದರೆ ಸಿಂಗಲ್ ಕಾಯಿಲ್ ಸ್ಪ್ರಿಂಗ್ ಹೈಡ್ರಾಲಿಕ್ಕಿಂದ ಬಂದಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಸಿಂಗಲ್ ಕಾಯಿಲಿಂದ ಬಂದಿರೋದನ್ನ. ನೆಕ್ಸ್ಟು ಟೈರ್ ಸೈಜ್ ನೋಡೋದಾದರೆ 100/80 12 ಇಂಚಸ್ಸಿಂದ ಬಂದಿರುತ್ತೆ. ಡ್ರಮ್ ಬ್ರೇಕ್ ಆಗಿರುತ್ತೆ ಎಲ್ಲ ವೇರಿಯಂಟ್ಸಲ್ಲೂ. ಹಿಂದಗಡೆ ಸೆಕ್ಷನಲ್ಲಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಡ್ರಮ್ ಬ್ರೇಕೇ ಆಗಿರುತ್ತೆ. ಡ್ರಮ್ ಬ್ರೇಕ್ನ ಸೈಜು 130 mm ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಬೇಸ್ ವೇರಿಯಂಟಲ್ಲಿ ನಿಮಗೆ ನಾರ್ಮಲ್ ಅಲಾಯ್ ವೀಲ್ಸ್ ಇರುತ್ತೆ. ಮಿಡ್ ವೇರಿಯಂಟು ಮತ್ತು ಟಾಪ್ ವೇರಿಯಂಟಲ್ಲಿ ಡೈಮಂಡ್ ಕಟ್ ಅಲಾಯ್ಸ್ ಆಗಿರುತ್ತೆ. ಹೀರೋ ಡೆಸ್ಟಿನಿ 125 ಸ್ಕೂಟರ್ನ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ಕೊಂಡು ಬರೋದಾದರೆ ಇಂಜಿನ್ CC 124.6 cc ಆಗಿರುತ್ತೆ. ಇಂಜಿನ್ ಟೈಪು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ SI ಇಂಜಿನಿಂದ ಬಂದಿರುತ್ತೆ. ಟಾರ್ಕು 10.4 Nm at 5500 RPM ಇಂದ ಬಂದಿರುತ್ತೆ. BHPನ ನೋಡೋದಾದರೆ 9.12 PS at 7000 RPM ಇಂದ ಬಂದಿರುತ್ತೆ. ಫ್ಯೂಯಲ್ ಕೆಪಾಸಿಟಿ 5.3 ಲೀಟರ್ ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ 1.8 ಲೀಟರ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೆಪಾಸಿಟಿ 800 ml ಆಗಿರುತ್ತೆ. ಸ್ಟಾರ್ಟ್ ಟೈಪ್ ನೋಡೋದಾದರೆ ಕಿಕ್ ಸ್ಟಾರ್ಟು ಇರುತ್ತೆ, ಸೆಲ್ಫ್ ಸ್ಟಾರ್ಟು ಇರುತ್ತೆ. ರಿಮೋಟ್ ಕಂಟ್ರೋಲ್ ಸ್ಟಾರ್ಟ್ ಇರೋದಿಲ್ಲ ಈ ಒಂದು ಸ್ಕೂಟ್ರಲ್ಲಿ. ಫ್ಯೂಯಲ್ ಇಂಜೆಕ್ಷನಿಂದ ಫ್ಯೂಯಲ್ ಸಪ್ಲೈ ಆಗುತ್ತೆ. ಕ್ಲಚ್ ನೋಡೋದಾದರೆ ಆಟೋಮೆಟಿಕ್ಕಿಂದ ಬಂದಿರುತ್ತೆ. ಗೇರ್ ಬಾಕ್ಸು CVT ಇಂದ ಇರುತ್ತೆ. ಡ್ರೈವ್ ಟೈಪು ಬೆಲ್ಟ್ ಡ್ರೈವ್ ಆಗಿರುತ್ತೆ. ಇನ್ನು ಈ ಒಂದು ಸ್ಕೂಟ್ರಿಗೆ ಕಂಪ್ನಿ ಕಡೆಯಿಂದ 5 ವರ್ಷ ಅಥವಾ 50,000 ಕಿಲೋಮೀಟರ್ ವಾರಂಟಿನ ಕೊಟ್ಟಿರ್ತಾರೆ. ಈ ಇಂಜಿನಲ್ಲಿ ಸ್ಪೆಷಲ್ ಫ್ಯೂಯಲ್ ಸೇವಿಂಗ್ ಅಡ್ವಾಂಟೇಜ್ ಇದೆ. I3S ಅನ್ನೋ ಸಿಸ್ಟಮ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಇಂಜಿನ್ನು ಸಿಗ್ನಲ್ ಮತ್ತು ಐಡಲ್ ಇದ್ದಾಗ ಕಟ್ ಆಫ್ ಆಗುತ್ತೆ. ನಾವು ಮತ್ತೆ ಆಕ್ಸಿಲೇಟರ್ನ ಟ್ವಿಸ್ಟ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದರಿಂದ ಫ್ಯೂಯಲ್ ಸೇವ್ ಆಗುತ್ತೆ. ಹೀರೋ ಡೆಸ್ಟಿನಿ ಸ್ಕೂಟ್ರಲ್ಲಿ 2 ಸಿಂಪಲ್ ನಾರ್ಮಲ್ ಕೀಸ್ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಕೀ ಹೇಗಿರುತ್ತೆ ಅನ್ನೋದನ್ನು. ಎಲ್ಲ ವೇರಿಯಂಟ್ಸಲ್ಲೂ ಸೇಮ್ ಕೀಸ್ ಆಗಿರುತ್ತೆ. ಇನ್ನು ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಬಗ್ಗೆ ಮಾತಾಡೋದಾದರೆ ಇದು ನೋಡ್ತಿರ್ಬೋದು ನೀವು, ಇದು ಕಂಪ್ಲೀಟ್ ಡಿಜಿಟಲ್ ಆಗಿರುತ್ತೆ. ಇದು ಮಿಡ್ ವೇರಿಯಂಟು ಮತ್ತು ಟಾಪ್ ವೇರಿಯಂಟಲ್ಲಿ ಬರುವಂಥದ್ದು. ಬೇಸ್ ವೇರಿಯಂಟಲ್ಲಿ ನಿಮಗೆ ಸೆಮಿ ಡಿಜಿಟಲಿಂದ ಬಂದಿರುತ್ತೆ. ಇದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಡಿಜಿಟಲ್ ಮುಖಾಂತರನೇ ಬರುವಂಥದ್ದು. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬಂದಿರುತ್ತೆ ಮಿಡ್ ವೇರಿಯಂಟು ಮತ್ತು ಟಾಪ್ ವೇರಿಯಂಟಲ್ಲಿ. ಒಂದು ಇನ್ಸ್ಟ್ರೂಮೆಂಟಲ್ ಕನ್ಸೋಲಲ್ಲಿ ನಮಗೆ ನ್ಯಾವಿಗೇಷನ್ ಅಸಿಸ್ಟ್ ಕೂಡ ಬರುವಂಥದ್ದು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿಕೊಂಡ್ರೆ. ಸೊ ಹಾಗೆ ಇದರಲ್ಲಿ ಇರುವಂಥ ಇನ್ಫಾರ್ಮೇಷನ್ಸ್ನ ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ 2 ಬಟನ್ಸ್ನ ಕೊಟ್ಟಿರುವಂಥದ್ದು, M ಮತ್ತು S ಅನ್ನೋ ಸ್ವಿಚಸ್ನ. ಸೊ ಅದ್ರ ಮುಖಾಂತರ ನಾವು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಒಂದು ಸ್ಕೂಟಲ್ಲಿ ನಮಗೆ ಕೊಟ್ಟಿರೋಂಥ ಸ್ವಿಚಸ್ಸು ತುಂಬಾ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಮ್ ಆಗಿ ಕಾಣಿಸ್ತಿದೆ ಅನ್ನೋದನ್ನು. ಒಂದು ಸ್ಕೂಟರಲ್ಲಿ ನಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರೋಂಥದ್ದು ಪ್ರತಿ 3 ವೇರಿಯಂಟಲ್ಲೂ ಬರುತ್ತೆ. ನೆಕ್ಸ್ಟು ಅದ್ರ ಕೆಳಗಡೆ ನಿಮಗೆ ಫೋನ್ ಇಟ್ಕೊಳ್ಳೋಂಥ ಸ್ಪೇಸು ಅಥವಾ ಬಾಟ್ಲ್ ಇಟ್ಕೊಳ್ಳೋಂಥ ಸ್ಪೇಸ್ ಕೂಡ ಕೊಟ್ಟಿರೋಂಥದ್ದು. ಇಲ್ಲಿ ನೋಡ್ತಿರ್ಬೋದು ನೀವು J ಟೈಪ್ ಹುಕ್ನ ಕೊಟ್ಟಿರೋಂಥದ್ದು. ಏನಾದರೂ ಹುಕ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕೀನ ನಾವು ಲೆಫ್ಟ್ಗೆ ತಿರುಗಿಸಿದ್ರೆ ಹಿಂದಗಡೆ ಇರುವಂತಹ ಫ್ಯೂಯಲ್ ಕ್ಯಾಪ್ ಓಪನ್ ಆಗುತ್ತೆ. ಸೊ ನಾವು ಹಾಗೆ ಕುತ್ಕೊಂಡು ಫ್ಯೂಯಲ್ನ ಹಾಕ್ಸ್ಕೋಬೋದು. ನೋಡ್ತಿರ್ಬೋದು ಈಸಿಯಾಗಿ ಕ್ಯಾಪ್ ಓಪನ್ ಆಗುತ್ತೆ. ಅಲ್ಲೇ ನಾವು ಫ್ಯೂಯಲ್ನ ಫಿಲ್ ಮಾಡಿಸ್ಬೋದಾಗಿರುತ್ತೆ. ಇಂದು ಸ್ಕೂಟರ್ನ ಡಿಕ್ಕಿನ ಓಪನ್ ಮಾಡೋದಕ್ಕೆ ಕೀನ ಲೈಟಾಗಿ ಲೆಫ್ಟ್ಗೆ ತಿರುಗಿಸಬೇಕು. ತಿರುಗಿಸಿದ ತಕ್ಷಣ ನಿಮಗೆ ಸೀಟ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಸ್ಪೇಸ್ ಇದೆ ಅನ್ನೋದನ್ನು. ಒಟ್ಟು 18 ಲೀಟರಷ್ಟು ಸ್ಪೇಸ್ ಇರುವಂಥದ್ದು. ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿರ್ತಾರೆ. ನೀವು ಕತ್ಲೆಯಲ್ಲಿ ಕೂಡ ಏನಾದರೂ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ದೊಡ್ಡ ಹೆಲ್ಮೆಟ್ನ ಇಟ್ಟು ಬೇರೆ ಥಿಂಗ್ಸ್ನೂ ಕೂಡ ಇಡ್ಬೋದಾಗಿರುತ್ತೆ.
ಈ ಒಂದು ಸ್ಕೂಟರ್ನ ಸೀಟ್ನ ನೋಡ್ತಿರ್ಬೋದು ತುಂಬಾ ಉದ್ದ ಇರುವಂಥದ್ದು, ಹಾಗೆ ತುಂಬಾ ಕಂಫರ್ಟಬಲ್ ಆಗಿರುವಂಥದ್ದು, ಓಡಿಸೋರಿಗೂ ಕೂಡ ಹಿಂದೆಗಡೆ ಕುತ್ಕೊಳ್ಳೋರಿಗೂ ಕೂಡ. ಹಾಗೆ ಬ್ಯಾಕ್ ರೆಸ್ಟ್ನ ಕೂಡ ನೋಡ್ತಿರ್ಬೋದು ಗ್ರ್ಯಾಬ್ ರೇಲ್ಸಲ್ಲಿ ಬಂದಿರುವಂಥದ್ದು. ಇದು ಟಾಪ್ ವೇರಿಯಂಟಲ್ಲಿ ಮಾತ್ರ ಬರುವಂಥದ್ದು, ಮಿಡ್ ವೇರಿಯಂಟು ಬೇಸ್ ವೇರಿಯಂಟಲ್ಲಿ ಬರೋದಿಲ್ಲ. ಹಾಗೆ ಈ ಒಂದು ಸ್ಕೂಟರ್ನ ಬ್ಯಾಕ್ ಸೆಕ್ಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ತುಂಬಾ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೀರೋ ಕಂಪ್ನಿಯವರು. ಹಿಂದೆಗಡೆ ಬರುವಂಥ ಇಂಡಿಕೇಟರ್ಸ್ ನಮಗೆ ಹಾಲೋಜಿನಿಂದ ಬಂದಿರುತ್ತೆ, ಟೈಲ್ಯಾಂಪು ಕೂಡ ನಮಗೆ ಬಲ್ಬಿಂದನೇ ಬಂದಿರುತ್ತೆ, ಯಾವುದೇ ರೀತಿ LED ಇರೋದಿಲ್ಲ. ಒಂದು ಸ್ಕೂಟರ್ನ ಓವರಾಲ್ ವೆಯ್ಟು 115 kg ಆಗಿರುತ್ತೆ. ಟಾಪ್ ಸ್ಪೀಡು 93 km/h ಆಗಿರುತ್ತೆ. ಮೈಲೇಜ್ ನೋಡೋದಾದರೆ 55 km-ಇಂದ 59 km/L ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ 162 mm ಆಗಿರುತ್ತೆ. ನೋಡ್ತಿರ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ನೆಲಕ್ಕೂ ಮತ್ತು ಗಾಡಿಗೂ. ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ಸೀಟ್ ಹೈಟ್ನ ನೋಡೋದಾದರೆ 970 mm ಆಗಿರುತ್ತೆ. ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಆಗಿರುತ್ತೆ. ಸೊ ನಾನು ಕುತ್ಕೊಂಡಾಗ ತುಂಬಾ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಹಾಗೆ ಇನ್ನೊಂದು ನೋಡೋದಾದರೆ ಈ ಒಂದು ಸ್ಕೂಟರ್ನ ಲೆಗ್ ಸ್ಪೇಸ್ ಏನಿದೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬೇರೆ ಯಾವುದೇ ಸ್ಕೂಟರಲ್ಲಿ ಕುತ್ಕೊಂಡ್ರೆ ನನಗೆ ಕಾಲು ತಾಗುತ್ತೆ, ಬಟ್ ಈ ಒಂದು ಸ್ಕೂಟರಲ್ಲಿ ಕಾಲು ತಾಗ್ತಿಲ್ಲ. ನೋಡ್ತಿರ್ಬೋದು ತುಂಬಾ ಸ್ಪೇಷಿಯಸ್ ಆಗಿ ಇರುವಂಥದ್ದನ್ನು. ಈ ಒಂದು ಸ್ಕೂಟರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಫುಟ್ರೆಸ್ಟ್ನ ಕೊಟ್ಟಿರೋಂಥದ್ದು ನೋಡ್ತಿರ್ಬೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುತ್ತೆ ಹಿಂದೆಗಡೆ ಕುತ್ಕೊಳ್ಳೋರಿಗೆ. ಹಾಗೆ ಸೈಡ್ ಸ್ಟ್ಯಾಂಡ್ನ ನೋಡ್ತಿರ್ಬೋದು ಆಟೋಮೆಟಿಕ್ಕಾಗಿ ಇಂಜಿನ್ ಕಟ್ ಆಫ್ ಆಗುವಂಥ ಫೀಚರ್ನ ಈ ಒಂದು ಸೈಡ್ ಸ್ಟ್ಯಾಂಡಲ್ಲಿ ಕೊಟ್ಟಿರ್ತಾರೆ. ಕಿಕ್ಕರು ಕೂಡ ಕೊಟ್ಟಿರ್ತಾರೆ. ಸೆಲ್ಫ್ ಸ್ಟಾರ್ಟು ಇರುವಂಥದ್ದು ಈ ಒಂದು ಸ್ಕೂಟರಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಕೊಟ್ಟಿರೋಂಥದ್ದನ್ನು. ನೆಕ್ಸ್ಟ್ ಡಬಲ್ ಸ್ಟ್ಯಾಂಡ್ ಕೂಡ ಇರುವಂಥದ್ದು ಈ ಒಂದು ಸ್ಕೂಟರಲ್ಲಿ ನೋಡ್ತಿರ್ಬೋದು ತುಂಬಾ ಸಿಂಪಲ್ ಆಗಿ ಮತ್ತು ಸ್ಟ್ರಾಂಗ್ ಆಗಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ರೈಟ್ ಸೈಡ್ ಸೆಕ್ಷನಲ್ಲೂ ಕೂಡ ನಮಗೆ ಸೇಮ್ ಕ್ವಾಲಿಟಿ ಎರ್ಗಾನಮಿಕ್ಸ್ನ ಕೂಡ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಸೈಲೆನ್ಸರ್ ಮೇಲೆ ಗಾರ್ಡ್ ಕೊಟ್ಟಿರುವಂಥದ್ದು ಕ್ರೋಮ್ ಫಿನಿಶಿನಿಂದ ಬಂದಿರುತ್ತೆ, ಹಾಗೆ ಸ್ಟೀಲ್ದಾಗಿರುತ್ತೆ. ಮತ್ತು ಇಂಜಿನ್ ಆಯಿಲ್ನ ಇಲ್ಲಿ ಫಿಲ್ ಮಾಡೋದಾಗಿರುತ್ತೆ. ಮತ್ತು ಸೇಮ್ ಕ್ವಾಲಿಟಿ ಫುಟ್ರೆಸ್ಟ್ನ ರೈಟ್ ಸೈಡ್ ಕೂಡ ಕೊಟ್ಟಿರ್ತಾರೆ. ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಒಂದು ಸ್ಕೂಟ್ರಲ್ಲಿ ಅಡಿಷ್ನಲ್ ಆಗಿ ಕೊಟ್ಟಿರುವಂತಹ ಫೀಚರ್ ಏನು ಅಂತ ನೋಡೋದಾದರೆ ಆಟೋಮೆಟಿಕ್ ಆಗಿ ಇಂಡಿಕೇಟರ್ಸು ಆಫ್ ಆಗುತ್ತೆ, ಕಾರಲ್ಲಿ ಹೇಗಿರುತ್ತೆ ಹಾಗೇನೆ. ಹಾಗೆ ಸ್ಕೂಟ್ರ್ ಕೆಳಗಡೆ ಬಿದ್ದಿದ ತಕ್ಷಣ ಇಂಜಿನ್ನು ಸೆನ್ಸ್ ಆಗಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇನ್ನೊಂದು ಸ್ಕೂಟ್ರನ್ನ ಆನ್ ರೋಡ್ ಪ್ರೈಸ್ ನೋಡೋದಾದರೆ ಬೇಸ್ ವೇರಿಯಂಟು ಅಂದರೆ ಹೀರೋ ಡೆಸ್ಟಿನಿ 125 VX ಆನ್ ರೋಡ್ ಪ್ರೈಸು 1,04,037 ರೂಪಾಯಿ ಆಗಿರುತ್ತೆ. ಹೀರೋ ಡೆಸ್ಟಿನಿ 125 ZX ಮಿಡ್ ವೇರಿಯಂಟ್ ಪ್ರೈಸ್ನ ನೋಡೋದಾದರೆ ಆನ್ ರೋಡ್ ಪ್ರೈಸು 1,14,167 ರೂಪಾಯಿ ಆಗಿರುತ್ತೆ. ಹೀರೋ ಡೆಸ್ಟಿನಿ 125 ZX ಪ್ಲಸ್ ಅಂದರೆ ಟಾಪ್ ವೇರಿಯಂಟ್ನ ಆನ್ ರೋಡ್ ಪ್ರೈಸ್ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸು 92,436, ಇನ್ಶೂರೆನ್ಸು 6,756, RTO 13,874, ಅದರ್ಸು 2,246. ಸೊ ಓವರಾಲ್ ಆನ್ ರೋಡ್ ಪ್ರೈಸ್ ಬಂದು 1,15,312 ರೂಪಾಯಿ ಆಗಿರುತ್ತೆ. ಪ್ರೈಸ್ ವಿಚಾರದಲ್ಲಿ 1,000-2,000 ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನು ನೀವು ಶೋರೂಮಲ್ಲಿ ನೋಡ್ಕೊಬೇಕಾಗುತ್ತೆ. ಇನ್ನು ಈ ಒಂದು ಸ್ಕೂಟರ್ನ ಸರ್ವಿಸ್ ಶೆಡ್ಯೂಲ್ನ ನೋಡೋದಾದರೆ ಫಸ್ಟ್ ಸರ್ವಿಸು 500 km-ಇಂದ 750 km ಅಥವಾ 60 ದಿವಸದೊಳಗಡೆ. ಸೆಕೆಂಡ್ ಸರ್ವಿಸು 3,000-ಇಂದ 3,500 km ಅಥವಾ 160 ದಿವಸದೊಳಗಡೆ. ಥರ್ಡ್ ಸರ್ವಿಸು 6,000 km-ಇಂದ 6,500 km ಅಥವಾ 260 ದಿವಸದೊಳಗಡೆ ಆಗಿರುತ್ತೆ. ಒಂದು ಸರ್ವಿಸ್ಗೆ ಆವ್ರೇಜ್ ಸರ್ವಿಸ್ ಕಾಸ್ಟ್ ನೋಡೋದಾದರೆ 250 ರೂಪಾಯಿ ಆಗಿರುತ್ತೆ. ಇನ್ನೊಂದು ಸ್ಕೂಟರ್ನ ರೈವಲ್ರಿ ಸ್ಕೂಟರ್ಸ್ನ ನೋಡೋದಾದರೆ ಹೋಂಡಾ ಆಕ್ಟಿವಾ 125, ಆಕ್ಸೆಸ್ 125 ಆಗಿರುತ್ತೆ. ಇದಿಷ್ಟು ಈ ಒಂದು ಸ್ಕೂಟರ್ನ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಬೇರೆ ಯಾವುದೇ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.